ನಾನು ರಾಕಿ ಬಾಯ್ ಅಂತ ಎಲ್ಲರೂ ಕರೀತಾರೆ. ರಾಕಿ ಬಾಯ್ ತರಾನೇ ಇರ್ತೀನಿ. ರಾಕಿ ಬಾಯ್ ಅಂತ. ಟಾಯ್ಲೆಟ್ ಬಾಯ್ ರಾಕಿ ಬಾಯ್ಗ ಬೆಟ್ಟದಷ್ಟು ದಾಡಿ ಅದ, ಅಷ್ಟು ದಾಡಿ ಇಲ್ಲ. ಇದ್ರಲ್ಲಿ ಯಾರ್ಯಾರು ಕೈವಾಡ ಇದೆ, ದೊಡ್ಡವ್ರ ಕೈವಾಡ ಇಂದ ಇದು ಕೇಸ್ ಮಾಡಿಸಿದಾರೆ ನನ್ನ ಮೇಲೆ. ದೊಡ್ಡವ್ರು ಎಲ್ಲ ಕೂಡ ಜೈಲಿಗೆ ಹಾಕಿದ್ರಂತ. ನೀ ಕೇಜ್ರಿವಾಲ್ ಅನ್ಕೊಂಡಿ ಏನ ಮೋದಿ ಬಂದ್ ಜೈಲಿಗೆ ಹಾಕಾಕ? ಆಕಿ ಇಂಟರ್ವ್ಯೂ ಮಾಡಕ್ಕಿನ್ನು ನೋಡ್ರಿ ಫಸ್ಟ್ ಕ್ವಶನ್ ಏನ್ ಕೇಳತ್ತಾಳ ಅಂತ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ಯಾರ ಇಂಟರ್ವ್ಯೂ ಮಾಡೋರ ಫಸ್ಟ್ ಕ್ವಶನ್ ಹೆಂಗ್ ಬೆಳೆದಿಪ್ಪ, ಏನ್ ನಿನ್ ಸಕ್ಸಸ್ ಅಂತ ಕೇಳ್ತಾರ. ಕರೆ ಈಕಿ ನಿನ್ ಜೀವನ ಹೆಂಗ್ ಹಳ ಹಿಡಿತ್ಪ ಅನ್ನೋ ಅಂತ ಕ್ವಶನ್ ಕೇಳತ್ತಾಳ. ಇವಾಗ್ಲೂ ಸಮೇತ ನನಗೆ 10 ಲಕ್ಷ ಅಲ್ಲ 1 ಕೋಟಿ ಬೇಕಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕು ಕೊಡ್ತಾರೆ. ಅಲ್ಲ ಇವ್ ಕೇಳಿದ ಕೋಟಿ ಕೊಡ್ತಾನಂತವ. ಅವನೇನು ವರ್ತೂರ್ ಸಂತೋಷ್ ಮಾಡಿರಿ. 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಬರೇ ವಿಡಿಯೋಸ್ ಮಾಡಿದಾರೆ ನಮ್ಮ ಪಾಪ್ಯುಲಾರಿಟಿಗೆ, ಹಿಂಗೆಲ್ಲಾ ಮಾಡ್ತಿದ್ದಾರೆ. ಪಾಪ್ಯುಲಾರಿಟಿ ಕೆಡ್ಸಕ್ ನೋಡ್ತಾ ಇದಾರೆ. ಕೆಟ್ಟ ಪಾಪ್ಯುಲರ್ ರೀ ಅಣ್ಣ. ನಮ್ ಮನ್ಯಾಗಂತೂ ಅಣ್ಣನ ಫೋಟೋ ಐತಿ. ದಿವ್ಸ ಬೆಳಿಗ್ಗೆ ಎದ್ದು ಕೈ ಮುಗಿದು ಪೂಜಾ ಮಾಡೇ ನಮ್ ದಿವಸ ಚಾಲೋ ಹೋಗುದ. ಬರೀ ಇಂತದೆಯಾ? ಒಂದೇ ಮಾತು, ನೀ ಯಾರಂತ ಗೊತ್ತಿರ್ಲಿಲ್ಲ. ನಿನ್ನೆ ಫಸ್ಟ್ ರೇಟೆಡ್ ಕನ್ನಡಿಗ ಅವ್ರ ನಿನ್ ಮೇಲೆ ವಿಡಿಯೋ ಮಾಡಿದಾಗ ಗೊತ್ತಾತ್ ನೀ ಯಾರಂತ. ನೀನ್ ಜೈಲಿಗೆ ಹಾಕೋ ಬದ್ಲಿ ಸ್ಕೂಲ್ಗಾರ ಹಾಕಿದ್ರಿ ಇವತ್ತು ಇಂಥ ದಿವಸ ಬರ್ತಿರ್ಕಿಲ್ಲ. ಹೋಗಿರೋ ಹೆಸರು ತೆಗಿಬೇಕು. ನಾನು ಬರೀ ನಮ್ಮ ಊರಿಗೋಸ್ಕರ ಅಷ್ಟೇ ನಾನು ಕನ್ನಡದವ್ರು ಅಂತ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ, ನಾನು ನೋಡ್ಲಿ ಅಂತ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ನಮ್ಮ ಕರ್ನಾಟಕದ ಜನದವ್ರು ಇಷ್ಟು ಬೆಳೆಸ್ತಾರೆ ಅಂತ. ನನಗೆ ಬಿಟ್ಬಿಟ್ಟೆ ನಾನು ಕರ್ನಾಟಕದ ಜನರಿಗೋಸ್ಕರ ಮಾಡ್ತೀನಿ. ಇವ ಏನೋ ನಮ್ ಕನ್ನಡ ಮಂದಿ ಸಂಬಂಧ ರೀಲ್ ಮಾಡತ್ತಾನಂತ. ಬರ್ರಿ ಮತ್ತ ಅವನು ನೋಡ್ಕೊಂಬರ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನಿಗೆ ಬೇಕು 3 ಕೋಟಿ, ಒಂದ್ 5 ಕೋಟಿ ಕಳ್ಸ. ಅಷ್ಟೆಲ್ಲ ಸಾಕಂಗಿಲ್ಲ ನಂಗ. 5 ಕೋಟಿ ಕಳ್ಸಪ್ಪ, ನಿಂಗ ತಿಳಿತಿಲ್ಲ. ನೋಡ್ರಿ ಕರ್ನಾಟಕ ಜನತೆ, ಇವ್ನ್ ರೀಲ್ ನಂಗೆ ನೀವ್ ಏನ್ ಚಲೋದ್ ಕಲ್ತ್ರಿ ಅಂತ ಕಮೆಂಟ್ ಮಾಡ್ರಿ. ನಾರ ಪುಕಾಡ್ ಶೋಕಿ ಮಾಡೋದ್ ಕಲ್ತ್. ಬೆಳಗ್ಗೆ 10 ಗಂಟೆಗೆ ಬೀರ್ಯಾನ್ ಚಡ್ಡಿ ತೊಡಗಾಯ್ತು. ಚಡ್ಡಿ ತೊಡಗ್ ಮಾಡಿದ್ದು ಕಪ್ಪಿ ಕನಕಪ್ಲಿ ಚೋಳ ಓತಿ ಕಾಟ. ಆ ಡೀಲ್ ಒಪ್ಸಿದ್ದೆ ಮಲ್ಯ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣಂಗ್ ಉರಿತಿತ್ತಂದ್ರ, ಗ್ಯಾಸಿನ ಪೈಪ್ ಹೋಗಿತ್ತಂದ್ರ, ಗ್ಯಾಸಿನ ಸ್ಟ್ಯಾಂಡು ಸಿಗುತ್ತಾವ್ರಿ, ಹೊಸವ್ ಸಿಗುತ್ತಾವ್ರಿ ನಂಬಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಂಬೆ ನೋಡಿ ಹಿಂಗ್ ಮಾಡ್ತಾರೆ ಶೋಫ್, ಹಂಗ್ ಮಾಡ್ತಾರೆ ಶೋಫ್. ಶೋಫಿಗೆ ನಾನ್ಕಿಂತ 10 ಕೋಟಿ ಅದಷ್ಟು ಇದ್ದಾರೆ. ಬಟ್ ನಾನು ಏನು ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಿ. ನೋಡ್ರಿ ಗೈಸ್, ನಮ್ ಕಡೆ ಒಂದು ಮಾತೈತಿ, ಕೈಲಾದಷ್ಟು ದಾನ ಮಾಡಂತ. ಅದನ್ನ ನಮ್ಮ ಅಣ್ಣ ತಪ್ಪು ತಿಳ್ಕೊಂಡ ಕೈಲಾದಷ್ಟು ಶೋಕಿ ಮಾಡತನ. ಅದ್ ಇವಂದು ತಪ್ಪಲ್ಲ. ಜೈಲಿಗೆ ಹೋಗೋ ಬದ್ಲಿ ಸಾಲಿಗೆ ಹೋಗಿದ್ರೆ ಇವಂಗೂ ಗೊತ್ತಾಕಿತ್ತು. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 4ನೇದು ಅಚೀವ್ಮೆಂಟ್ ಅಂದ್ರೆ ನೀವೇ ನೋಡ್ತಿದ್ರ ಎಷ್ಟು ಜನ ಪ್ರೀತಿ. ಜೈಲಿಗೆ ಹೋಗಿ ಬಂದಿದ್ದು ಅಣ್ಣನ ದೊಡ್ಡ ಅಚೀವ್ಮೆಂಟ್. ಹಂಗ ನಮ್ ಕಡೆಯಿಂದ ರೋಸ್ಟ್ ಆಗೋದು ಅಣ್ಣನ ದೊಡ್ಡ ಅಚೀವ್ಮೆಂಟ್. ಸೊ ಗೈಸ್, ಇವತ್ತಿನ ವಿಡಿಯೋನಾಗ ಇಷ್ಟ. ವಿಡಿಯೋ ಸೇರಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ. ಆ್ಯಂಡ್ ನೋ ಹೇಟ್ ಫಾರ್ ಎನಿ ಒನ್. ಟೇಕ್ ಕೇರ್, ಬಾಯ್.